ಈ ಜೀವ ನಿನಗಾಗಿ ಮುಂದುವರಿದ ಭಾಗ 94. ಋಷಿ ಅವರು ಅಗಸ್ತ್ಯನಿಗೆ 100 ಕೋಟಿ ಆಫರ್ ಕೊಟ್ಟಾಗ ಅವನು 200 ಕೋಟಿ ಹೇಳಿದಾಗ ಅವರು ಅದಕ್ಕೆ ಒಪ್ಪಿಗೆ ನೀಡಿದರು. ಅಗಸ್ತ್ಯನ ಜೊತೆ ಮಾತನಾಡುತ್ತಿದ್ದವರು ಅವನಿಗೆ ತನ್ನ ಮನೆಯಲ್ಲಿ ಉಳಿದುಕೊಳ್ಳುವ ಪ್ರಸ್ತಾವನೆಯನ್ನು ನೀಡಿದರು. ಅಗಸ್ತ್ಯ, ನೀನು ಯಾಕೆ ನಮ್ಮ ಮನೆಯಲ್ಲಿ ಬಂದಿರಬಾರ್ದು? ನಾನೇನಾದರೂ ನಿಮ್ಮ ಮನೆಯಲ್ಲಿ ಬಂದು ಉಳಿದುಕೊಂಡ್ರೆ MD ಸರ್ಗೆ ಗೊತ್ತಾಗುತ್ತಲ್ವಾ ಸರ್? ಈ ವಿಚಾರದಲ್ಲಿ ನಾವು ಹುಷಾರಾಗಿರ್ಬೇಕು. ಒಂಚೂರು ಜ್ಞಾನ ತಪ್ಪಿದರೂ ಪ್ಲಾನ್ ಎಲ್ಲ ಉಲ್ಟಾಗೋ ಚಾನ್ಸಸ್ ಇದೆ. ನಂದೇ ಕ್ರಿಮಿನಲ್ ಮೈಂಡ್ ಅಂದರೆ ನೀನು ನನಗಿಂತ ಒಂದು ಹೆಜ್ಜೆ ಮುಂದೆ ಇದೆಯಾ? ಗುಡ್ ಅಗಸ್ತ್ಯ, ಇದೇ ಥರ ನನಗೆ ಸಪೋರ್ಟ್ ಆಗಿರಬೇಕು. ಸರ್, ಈ ವಿಷಯ ನಮ್ಮಿಬ್ಬರು ಹೊರತು ಬೇರೆ ಯಾರ ಕೂಡ ಗೊತ್ತಾಗಬಾರ್ದು. ಎಸ್ಪೆಷಲಿ ನನ್ನ ಫ್ರೆಂಡ್ಸ್ಗಂತೂ ಗೊತ್ತಾಗಲೇಬಾರ್ದು. ಗೊತ್ತಾಗಲ್ಲ ಬಿಡು, ನಾನು ಯಾರಿಗೂ ಹೇಳಲ್ಲ. ಹಾಗೇನೆ ಆ ನೇಹ ಮತ್ತು ಸಿಬ್ರನ್ಗೆ ಕೂಡ ಗೊತ್ತಾಗಬಾರ್ದು. ಯಾಕಂದ್ರೆ ಅವ್ರಿಗೇನಾದ್ರೂ ಗೊತ್ತಾದ್ರೆ ಇಡೀ ಕಂಪನಿಗೆ ಡಂಗೂರು ಸಾರ್ಕೊಂಡು ಬರ್ತಾರೆ. ಆಗ ನಾವೆಲ್ಲ ಜೈಲಲ್ಲಿ ಇರಬೇಕಾಗುತ್ತೆ. ಇಷ್ಟರ ತನಕ ಅವ್ರು ನಮ್ಮ ಪ್ಲಾನಲ್ಲಿ ಶಾಮೀಲಾಗಿದ್ರು. ಇನ್ಮೇಲೆ ಅವರನ್ನು ನಮ್ಮ ಪ್ಲಾನಲ್ಲಿ ಸೇರಿಸ್ಕೊಳ್ಬಾರ್ದು. ಅಂದ್ರೆ ಅವ್ರು ಕೂಡ ನಿಮ್ಮ ಕಡೆಯವರ ಸರ್? ಹೌದು, ಅದೊಂದು ದೊಡ್ಡ ಕತೆ. ಅವಳಪ್ಪ ನನ್ನ ತಮ್ಮನ ಹೆಂಡತಿಗೆ ಒತ್ತಿರುವವರು. ನಮ್ಮ ಡ್ಯಾಡ್ ಸತ್ತಾಗ ಆಸ್ತಿಯನ್ನೆಲ್ಲ ಟ್ರಸ್ಟ್ಗೆ ಹ್ಯಾಂಡ್ ಓವರ್ ಮಾಡಿದ್ರು. ಆಗ ನಾವು ಮನೆ ಮಠ ಎಲ್ಲ ತಿರುಗಾಡ್ತಾ ಇದ್ದಾಗ ಇದೇ ನೇಹಾಳ ಅಪ್ಪ ಅವ್ರ ಮನೆಯಲ್ಲಿ ನಮ್ಗೆ ಉಳಿದುಕೊಳ್ಳಕ್ಕೆ ಬಿಟ್ಟಿದ್ರು. ಅದ್ರ ಬದಲಾಗಿ ಅವ್ರ ಮಗಳನ್ನ ನನ್ನ ತಮ್ಮನ ಮಗನಿಗೆ ಮದುವೆ ಮಾಡಿಕೊಡೋದಾಗಿ ಮಾತುಕತೆಯಾಗಿತ್ತು. ಅವಳು ದುಡ್ಡಿನ ಹಿಂದೆ ಹೋಗೋಳು. ಅದೇ ಹೇಗೆ ನಿಮ್ಮ ತಮ್ಮನ ಮಗನನ್ನು ಮದುವೆಗೆ ಒಪ್ಪಿದ್ಲು ಸರ್? ನನ್ನ ತಮ್ಮನ ಮಗನನ್ನು ಈ ಕಂಪ್ನಿ ಉತ್ತರಾಧಿಕಾರಿಯನ್ನಾಗಿ ಮಾಡಿಕೊಳ್ಳೋದೇ ನಮ್ಮ ಪ್ಲಾನ್ ಆಗಿತ್ತು. ಅಷ್ಟೊತ್ತಿಗೆ ನೀನು ಸಿಕ್ಕಿದೆ. ಹಾಗಾಗಿ ಪ್ಲಾನ್ ಎಲ್ಲ ಚೇಂಜ್ ಆಯಿತು. ಆಸ್ತಿ ನನ್ನ ಕೈಗೆ ಬಂತು ಅಂದರೆ ಅದು ಅವ್ರಿಗೆ ಕೂಡ ಸೇರುತ್ತಲ್ವಾ? ಹಾಗಾಗಿ ಅವಳು ಅವನನ್ನು ಮದುವೆ ಆಗಕ್ಕೆ ಒಪ್ಕೊಂಡಿರೋದು. ಸರ್, ಒಂದು ವೇಳೆ ನಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಆಗಿ ಕಂಪ್ನಿ ಮತ್ತೆ ಟ್ರಸ್ಟಿಗೆ ಹೋದ್ರೆ ಏನು ಮಾಡ್ತೀರಾ? ಆ ಥರ ಏನೂ ಆಗಲ್ಲ. ಆ ಥರ ಆಗೋಕ್ಕೆ ನಾನು ಬಿಡಲ್ಲ. ಒಂದು ವೇಳೆ ಅಂಥ ಪರಿಸ್ಥಿತಿ ಬಂದರೆ ಆ ಉತ್ತಮ ಪ್ರಾಣ ತೆಗೆಯೋಕ್ಕೆ ನಾನು ರೆಡಿ ಇದ್ದೀನಿ. ಈ ಸಲ ಅಂತೂ ಆಸ್ತಿ ಕೈ ತಪ್ಪಿ ಹೋಗೋಕ್ಕೆ ನಾನು ಬಿಡಲ್ಲ. ನಾನು ಬಿಟ್ಟು ನನ್ನ ಮಾಮ್ ಬಿಡಲ್ಲ. ಆಸ್ತಿ ಪಡೆಯೋಕ್ಕೆ ಎಷ್ಟೊಂದು ಕೊಲೆ ಮಾಡಿದ್ದಾರೆ. ಹಾಗಿರುವಾಗ ಅವ್ರಿಗೆ ಉತ್ತಮ ಯಾವ ಲೆಕ್ಕಕ್ಕೆ ಬರಲ್ಲ. ನೀನೇನು ತಲೆ ಕೆಡಿಸ್ಕೋಬೇಡ. ನಾನು ಏನು ಹೇಳ್ತೀನಿ ಅದನ್ನೇ ಮಾಡು. ನಿನಗೆ ದುಡ್ಡು ಬೇಕು, ನನಗೆ ಆಸ್ತಿ ಬೇಕು. ನಾವಿಬ್ಬರು ಸೇರಿ ಇಡೀ ಆಸ್ತಿನ ನಮ್ಮದಾಗಿಸ್ಕೊಳ್ಳೋಣ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಿಮ್ಮ ಪ್ಲಾನ್ ಯೂಸ್ ಮಾಡಿಕೊಂಡೆ ನಿಮ್ಮನ್ನು ಮತ್ತೆ ಬೀದಿಗೆ ತಂದು ನಿಲ್ಲಿಸ್ತೀನಿ. ಅಂಕಲ್ನನ್ನು ಸಾಯಿಸಬೇಕಾದ್ರೆ ನೀವು ನನ್ನನ್ನು ದಾಟ್ಕೊಂಡು ಹೋಗಬೇಕಾಗುತ್ತೆ. ಅವ್ರಿಗೂ ಒಂಚೂರು ತೊಂದರೆ ಆಗದಂತೆ ನಾನು ನೋಡ್ಕೋತೀನಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದನು. ಅಗಸ್ತ್ಯ ಏನು ಮಾತನಾಡೋದನ್ನು ನೋಡಿದ ಋಷಿ ಅವರು, ಅಗಸ್ತ್ಯ, ಏನು ಯೋಚನೆ ಮಾಡ್ತಾ ಇದೆಯಾ? ಅದೇ ಸರ್, ನಾವಿಬ್ಬರು ಸೇರಿ ಇಡೀ ಆಸ್ತಿನ ಕಬಳಿಸೋಕ್ಕಾಗತ್ತಾ? ಯಾಕೆ ಆಗಲ್ಲ? ಖಂಡಿತ ಆಗೇ ಆಗುತ್ತೆ. ಒಟ್ಟಿನಲ್ಲಿ ನೀನು ನನ್ನ ಜೊತೆ ಇದ್ರೆ ಸಾಕು. ದುಡ್ಡು ಬರುತ್ತೆ ಅಂದರೆ ನಾನು ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ ಸರ್. ನಾನು ಇಲ್ಲಿಗೆ ಬಂದು ತುಂಬ ಹೊತ್ತಾಯಿತು. MD ಸರ್ ಮಗಳೇ ಏನಾದರೂ ನನ್ನನ್ನು ಇಲ್ಲಿ ನೋಡಿದ್ರೆ ತುಂಬಾ ಕಷ್ಟ ಆಗ್ಬೋದು. ನಾನು ಹೋಗ್ಲಾ ಸರ್? ಸರಿ ಅಗಸ್ತ್ಯ, ನೀನೀಗ ಹೊರಡು ಮುಂಚೆ ನಿನ್ನ ಮೊಬೈಲ್ ನಂಬರ್ ಕೊಟ್ಟೋಗು. ಆಯಿತು ಅಂತ ಹೇಳಿದ ಅವನ ಮೊಬೈಲ್ ನಂಬರನ್ನು ಅವರಿಗೆ ಕೊಟ್ಟು ಅಲ್ಲಿಂದ ಹೊರ ಬಂದನು. ಅವನು ಹೋಗುವುದನ್ನು ನೋಡಿದ ಋಷಿ ಅವರು, ಈಗಿನ ಕಾಲದ ಯಂಗ್ಸ್ಟರ್ಸ್ ದುಡ್ಡಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. ಇವನನ್ನು ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ಕೆಲಸ ಎಲ್ಲ ಆದಮೇಲೆ ಡ್ಯಾಡ್ ಇದ್ದ ಜಾಗಕ್ಕೆ ಇವನನ್ನು ಕೂಡ ಕಳಿಸ್ಬೇಕು. ಈ ವಿಷಯನ ನನ್ನ ಮಾಮ್ ಹತ್ರ ಮೊದಲು ಡಿಸ್ಕಸ್ ಮಾಡಬೇಕು ಅಂತ ಅಂದುಕೊಳ್ಳತೊಡಗಿದರು. ಇತ್ತ ಅಗಸ್ತ್ಯ ಋಷಿ ಅವರ ಕ್ಯಾಬಿನ್ನಿಂದ ಹೊರಬರುವುದನ್ನು ಗಮನಿಸಿದ ನಿಹಾರಿಕಾ ಅವನ ಹತ್ತಿರ ಬಂದು, ಅಗಸ್ತ್ಯ, ಋಷಿ ಸರ್ ಕ್ಯಾಬಿನಲ್ಲಿ ನೀವು ಏನು ಮಾಡ್ತಾ ಇದ್ರಿ? ಏನೋ ಮಾತಾಡಕ್ಕಿದೆ ಅಂತ ಕರೆಸಿದ್ರು, ಅದಕ್ಕೆ ಹೋಗಿದೆ. ಏನು ಮಾತಾಡಕ್ಕೆ ಕರೆಸಿದ್ರು? ಏನಿಲ್ಲ, ಅದೇನೋ ಶ್ರವಣ್ ಬಗ್ಗೆ ಕೇಳಬೇಕಿತ್ತಂತೆ, ಅದಕ್ಕೆ ಕರೆಸಿದ್ರು. ಅವರಿಂದ ದೂರ ಇರಿ ಅಗಸ್ತ್ಯ, ಅವ್ರು ಸರಿ ಇಲ್ಲ. ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವವರು. ಆಗಲೇ ನೀವು ನೋಡಿದ್ರಲ್ವಾ ಯಾವ ರೀತಿ ವರ್ತಿಸಿದ್ರಂತ? ಹಾಂ ಗೊತ್ತು, ಆದರೆ ಅವ್ರು ಶ್ರವಣ್ ಬಗ್ಗೆ ಕೇಳಕ್ಕೆ ಕರೆಸಿರೋದು, ಅದಕ್ಕೆ ಹೋಗಿದ್ದೆ ಅಷ್ಟೇ. ಅವ್ರು ಏನಾದ್ರು ಕೆಲಸ ಹೇಳಿದ್ರೆ ಮಾಡಲೇಬೇಕಲ್ವಾ? ಇಲ್ಲ, ಬರೀ ಎಂಪ್ಲಾಯ್ ಅಷ್ಟೇ. ಮೇಲಧಿಕಾರಿಗಳು ಏನು ಕೆಲಸ ಹೇಳ್ತಾರೆ ಅದನ್ನು ನಾವು ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಅಲ್ವಾ? ಹೌದು, ಆದರೂ ನೀವು ಅವರಿಂದ ದೂರ ಇರಿ ಅಗಸ್ತ್ಯ.
ಡ್ಯಾಡಿ ಯಾವಾಗಲೂ ಹೇಳ್ತಾರೆ ಅವ್ರು ಸರಿ ಇಲ್ಲ ಅಂತ. ನಿಮ್ಮ ಮೇಲಿನ ಕಾಳಜಿಗೆ ಹೇಳ್ತಾ ಇದ್ದೀನಿ. ಆಯಿತು, ಇನ್ಮೇಲೆ ಅವರಿಂದ ಸ್ವಲ್ಪ ಹುಷಾರಾಗಿರ್ತೀನಿ. ಈಗ ನಡೀರ ಹೋಗೋಣ. ನಾವು ಜೊತೆಗಿರೋದನ್ನು ಯಾರಾದರೂ ನೋಡಿದರೆ ಅದಕ್ಕೂ ಏನಾದರೂ ಹೇಳ್ಬೋದು ಅಂತ ಹೇಳಿ ಇಬ್ಬರು ತಮ್ಮ ತಮ್ಮ ಕೆಲಸದ ಜಾಗಕ್ಕೆ ಹೋದರು. ಇವರಿಬ್ಬರು ಜೊತೆಗಿರೋದನ್ನು ನೋಡಿದ ಬೃಂದ ಮುಷ್ಟಿ ಬಿಗಿ ಹಿಡಿದುಕೊಂಡಳು. ಇವಳು ಯಾವಾಗ ನೋಡಿದ್ರೆ ಇವನ ಜೊತೆಗೇನೆ ಓಡಾಡ್ತಾಳೆ. ಇವಳಿಗೆ ಏನಾದರೂ ಮಾಡಲೇಬೇಕು. ಏನು ಮಾಡ್ಬೇಕಂತ ಗೊತ್ತಾಗ್ತಾನೆ ಇಲ್ವೇ? ನನ್ನ ನೋಡಿದ್ರೆ ಉರಿದು ಬೀಳ್ತಾನೆ, ಆದರೆ ಅವಳ ಜೊತೆ ಕಿಸಿದ್ಕೊಂಡು ಮಾತಾಡ್ತಾನೆ. ಈಗಲೇ ಹೋಗಿ ನಾನು ಏನಾದರೂ ಮಾಡಬೇಕು ಅಂತ ಅಂದುಕೊಂಡ ಅವಳು ಅಗಸ್ತ್ಯ ಇದ್ದಲ್ಲಿ ಬರತೊಡಗಿದಳು. ಆದರೆ ಅವಳಿಗೆ ಅಗಸ್ತ್ಯನ ಬದಲು ಅರ್ಜುನ್ ಕಾಣಿಸಿದನು. ಅರ್ಜುನನ್ನು ನೋಡಿ ಖುಷಿಯಾದ ಅವಳು ಅವನ ಹತ್ತಿರ ಬಂದು, ಹಾಯ್ ಹ್ಯಾಂಡ್ಸಮ್, ಏನು ಬ್ಯುಸಿ ಇದ್ದೀರಾ? ಕೆಲಸ ಅಲ್ವಾ, ಅದಕ್ಕೆ ಸ್ವಲ್ಪ ಬ್ಯುಸಿ. ನೀವೇನಿಲ್ಲಿ, ನಿಮ್ಮ ಕೆಲಸ ಇಲ್ವಾ? ಇಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಬಂದೆ. ಹಾಗೆ ಮುಗಿಸ್ಬಿಟ್ಟು ಹೋಗುವಾಗ ನಿಮ್ಮನ್ನು ನೋಡಿ ಮಾತಾಡ್ಸೋಣ ಅಂತ ಬಂದೆ ಅಂತ ಹೇಳುತ್ತಾ ಅವನ ಮೈ ಮುಟ್ಟಿ ಮಾತನಾಡತೊಡಗಿದಳು. ಇದನ್ನು ನೋಡುತ್ತಿದ್ದ ಆತ್ಯಾಳಿಗೆ ಸಹಿಸಿಕೊಳ್ಳಲು ಆಗುತ್ತಿರಲಿಲ್ಲ. ಇವಳು ಯಾಕೆ ಇಲ್ಲಿಗೆ ಬಂದ್ಲು? ಏನಾದರೂ ಒಂದು ನೆಪ ಹೇಳಿ ಇವನ ಜೊತೆ ಮಾತಾಡಕ್ಕೆ ಬರ್ತಾಳೆ. ಮಾತಾಡಿದ್ರೆ ಪರವಾಗಿಲ್ಲ, ಆದರೆ ಮೈ ಮುಟ್ಟಿ ಮಾತಾಡುವಂಥದ್ದು ಏನಿದೆ? ನಾನೇ ಅವನ ಮೈ ಮುಟ್ಟಿ ಮಾತಾಡ್ಸಲ್ಲ. ಅಂತರದಲ್ಲಿ ನಿನ್ನೆ ಮೊನ್ನೆ ಬಂದ ಇವಳು ನನ್ನ ಎದುರುಗಡೆ ಇವನು ಮೈ ಮುಟ್ಟಿ ಮಾತಾಡಿಸ್ತಾಳೆ. ಇವನಿಗೂ ಹೇಳ್ಬೋದಲ್ವಾ ಮೈ ಮುಟ್ಟಿ ಮಾತಾಡಬೇಡ ಅಂತ, ಆದರೆ ಇವನು ಹೇಳಲ್ಲ. ಇವನಿಗೂ ಕೂಡ ಇಷ್ಟ ಆಗುತ್ತೆ ಅನ್ಸುತ್ತೆ. ಇವರಿಬ್ರು ಜೊತೆಗಿದ್ರೆ ನನ್ನ ಮೈಡಿ ಪರಿಚಿತ ಥರ ಆಗುತ್ತೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅರ್ಜುನನ್ನೇ ದುರುಗುಟ್ಟಿ ನೋಡತೊಡಗಿದಳು. ಬೃಂದಾಳ ಜೊತೆ ಮಾತನಾಡುತ್ತಿದ್ದ ಅರ್ಜುನನ ದೃಷ್ಟಿ ಇವಳ ಕಡೆ ಹೋದಾಗ ಇವಳು ಇವನನ್ನೇ ನೋಡುತ್ತಿರುವುದನ್ನು ಗಮನಿಸಿದನು. ಓ, ಹೊತ್ಕೊಂಡು ಉರಿತಾ ಇದೆ, ಇವಳಿಗೆ ಇನ್ನೂ ಸ್ವಲ್ಪ ಒರೆಸ್ಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡ ಅವನು ಬೃಂದಾಳ ಜೊತೆ ತೀರಾ ಕ್ಲೋಸ್ ಆಗಿರುವ ಹಾಗೆ ಮಾತನಾಡತೊಡಗಿದನು. ಅವನು ಬೃಂದಾಳ ಜೊತೆ ಕ್ಲೋಸ್ ಆಗಿ ಮಾತನಾಡುವುದನ್ನು ಸಹಿಸಲಾಗದ ಆದ್ಯ ಅಲ್ಲಿಂದ ಎದ್ದು ವಾಶ್ರೂಮ್ಗೆ ಹೋಗಿ ಅಳತೊಡಗಿದಳು. ಅವಳು ಹೊರಗೆ ಹೋಗಿದ್ದನ್ನು ನೋಡಿದ ಅರ್ಜುನ್ ಬೃಂದಾಳ ಜೊತೆ ಮಾತನಾಡುವುದನ್ನು ನಿಲ್ಲಿಸಿ, ಇಫ್ ಯು ಡೋಂಟ್ ಮೈಂಡ್, ನಂಗೆ ಕೆಲಸ ಇದೆ, ನೀವು ಹೋಗ್ಬೋದಾ? ಇಷ್ಟು ಬೇಗ ಹೋಗ್ಬೇಕಾ? ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ಬೇಕಂತ ಅನ್ಸುತ್ತೆ. ಇಷ್ಟು ಜನರಲ್ಲಿ ನನಗೆ ನೀವು ಒಬ್ಬರೇ ಇಷ್ಟ ಆಗಿದೆ ನೋಡಿ ಅಂತ ಅವಳು ಹೇಳಿದಾಗ ಅವಳ ಕಡೆ ನೋಡಿದ ಗಗನ್, ನಾವು ಯಾರು ಕೂಡ ನಿನಗೆ ಇಷ್ಟ ಆಗೋದು ಬೇಡ ಬಿಡು. ನಿನ್ನ ಜೊತೆ ಮಾತಾಡ್ಕೊಂಡು ನನಗಂತೂ ಇಷ್ಟ ಆಗಲ್ಲ. ಅದೇನು ಮಾತಂತ ಅರ್ಜುನ್ ನಿನ್ನ ಜೊತೆ ಮಾತಾಡ್ತಾನೋ ಏನೋ. ನಾವು ಯಾರು ಇವಳಿಗೆ ಇಷ್ಟ ಆಗಲ್ಲಂತೆ. ಇವಳೇನೋ ಅತಿಲೋಕ ಸುಂದರಿ, ಅದಕ್ಕೆ ನಾವೆಲ್ಲ ಇಷ್ಟ ಆಗ್ತಾಯಿಲ್ಲ ಇವಳಿಗೆ ಅಂತ ಮನಸ್ಸಿನಲ್ಲಿ ಅವಳಿಗೆ ಬೈಯತೊಡಗಿದನು. ಬಾಯ್ ಅರ್ಜುನ್, ಇನ್ನೊಂದಿನ ಸಿಗೋಣ ಅಂತ ಹೇಳಿ ಬೃಂದ ಅಲ್ಲಿಂದ ಹೊರಟಳು. ಬೃಂದ ಹೋಗಿಯಾದ ಮೇಲೆ ಗಗನ್ ಅರ್ಜುನ್ ಕಡೆ ನೋಡಿ, ಅರ್ಜುನ್, ನೀವೇನು ಅವಳ ಜೊತೆ ಅಷ್ಟೊಂದು ಮಾತಾಡ್ತೀರಾ? ನಂಗಂತೂ ಅವಳು ಒಂಚೂರು ಇಷ್ಟ ಆಗಲ್ಲ. ಅವಳು ನೋಡಿದ್ರೆ ಮೈಡಿ ಪರಿಚಿತ ಥರ ಆಗುತ್ತೆ. ಹೋಗ್ಲಿ ಬಿಡು ಗಗನ್, ಏನೋ ಮಾತಾಡೋಕ್ಕೆ ಬಂದಿದ್ದಾಳೆ. ಅವಳು ಮಾತಾಡ್ಬೇಕಾದ್ರೆ ನಾವು ಮಾತಾಡಿಲ್ಲ ಅಂದರೆ ಅವಳಿಗೆ ಬೇಜಾರಾಗುತ್ತಲ್ವಾ, ಅದಕ್ಕೆ ಅವಳ ಜೊತೆ ಮಾತಾಡೋದು. ನಾ ಈಗ ಬಂದೆ ಗಗನ್ ಅಂತ ಹೇಳಿ ಅರ್ಜುನ್ ಅಲ್ಲಿಂದ ಹೊರ ಬಂದನು. ಈ ಕುಳ್ಳಿ ಎಲ್ಲಿ ಹೋದ್ಲು? ಎಲ್ಲಾದ್ರೂ ಹೋಗಿ ಅಳ್ತಾ ಇದ್ದಾಳೆ ಹೇಗೆ ಅಂತ ಅಂದುಕೊಳ್ಳುತ್ತಾ ಆದ್ಯಳನ್ನು ಹುಡುಕತೊಡಗಿದನು. ಆದ್ಯ ವಾಶ್ರೂಮ್ಗೆ ಹೋಗಿ ಅಳುತ್ತಿದ್ದಳು. ಇನ್ಮೇಲೆ ನಾನು ಅವನ ಜೊತೆ ಮಾತಾಡೋದಿಲ್ಲ. ನನ್ನ ಎದುರುಗಡೆ ಬೃಂದಾಳ ಜೊತೆ ಫ್ಲರ್ಟ್ ಮಾಡ್ತಾನೆ, ನಾನು ಇವನಿಗೆ ಯಾವ ಲೆಕ್ಕಕ್ಕೂ ಬರಲ್ಲ ಅಂತ ಹೇಳಿ ಅಳುತ್ತಾ ಮೊಬೈಲ್ ತೆಗೆದು ಅವನ ನಂಬರನ್ನು ಡಿಲೀಟ್ ಮಾಡಿದಳು. ನಿನಗೆ ನಾನು ಬೇಡ ಅಂದರೆ ನನಗೂ ಕೂಡ ನೀನು ಬೇಡ. ಇನ್ಮೇಲೆ ನೀನು ಯಾರು ನಾನು ಯಾರು? ನಿನಗೆ ಬೃಂದ ಅಂದರೆ ಇಷ್ಟ ಅಲ್ವಾ, ನೀನು ಅವಳ ಜೊತೆಗೇನೆ ಹೋಗು. ಇನ್ಮೇಲೆ ನಾನು ನಿನ್ನ ಹಿಂದೆ ಬರಲ್ಲ ಅಂತ ಹೇಳುತ್ತಾ ಕಣ್ಣಲ್ಲಿ ಜಾರುತ್ತಿದ್ದ ಕಣ್ಣೀರನ್ನು ಒರೆಸಿ ವಾಶ್ರೂಮಿನಿಂದ ಹೊರ ಬಂದಳು. ಅವಳು ಬರುವುದನ್ನು ನೋಡಿದ ಅರ್ಜುನ್ ಅವಳ ಹತ್ತಿರ ಬರತೊಡಗಿದನು. ಅವಳು ಅವನನ್ನು ನೋಡಿಯೇ ನೋಡದಂತೆ ಮಾಡಿ ಅವನ ಮುಂದೆಯಿಂದಲೇ ಸೀದಾ ಹೊರಟು ಹೋದಳು. ಇದನ್ನು ನೋಡಿದ ಅವನು, ಏನಾಯ್ತು ಇವಳಿಗೆ? ನನ್ನ ನೋಡಿದಂತೆ ಮಾಡಿಬಿಟ್ಟು ಹೋಗ್ತಾ ಇದ್ದಾಳೆ. ನಾನು ಬೃಂದಾಳ ಜೊತೆ ಮಾತಾಡಿದಂತೆ ಇಷ್ಟೊಂದು ಸಿಟ್ಟ ಇವಳಿಗೆ. ಎಷ್ಟು ದಿನ ಅಂತ ನನ್ನ ದೂರ ಇರ್ತಾಳೆ? 1 ದಿನ 2 ದಿನ, ಆಮೇಲೆ ತಾನಾಗಿ ಬಂದು ಮಾತಾಡಿಸ್ತಾಳೆ ಅಂತ ಅಂದುಕೊಂಡ ಅವನು ಅವಳ ಹಿಂದೆಯೇ ಹೋದನು. ಇವರಿಬ್ಬರು ತಮ್ಮ ತಮ್ಮ ಜಾಗದಲ್ಲಿ ಹೋಗಿ ಕುಳಿತುಕೊಂಡಾಗ ಅಗಸ್ತ್ಯ ಕೂಡ ಅಲ್ಲಿಗೆ ಬಂದನು.
ಅಗಸ್ತ್ಯನನ್ನು ನೋಡಿದ ಸನ್ನಿ, ಅಗಸ್ತ್ಯ, ಎಲ್ಲಿ ಹೋಗಿದ್ದೆ ನೀನು? ನಾನು ಅವಾಗಿಂದ ನಿನಗೋಸ್ಕರ ಕಾಯ್ತಾ ಇದ್ದೆ. ನೀನು ಇಲ್ಲ ಅಂದರೆ ಬೇಜಾರಾಗುತ್ತೆ ನನಗೆ ಅಂತ ಹೇಳಿ ಅವನ ಪಕ್ಕ ಬಂದು ಕುಳಿತುಕೊಂಡನು. ಸನ್ನಿಯನ್ನು ನೋಡಿದ ಅಗಸ್ತ್ಯನಿಗೆ ಭಯವಾಗತೊಡಗಿತು. ಇವನು ಯಾಕೆ ನನ್ನ ಪಕ್ಕ ಬಂದು ಕುಳಿತುಕೊಂಡ್ಬಿಟ್ಟ? ಮತ್ತೆ ಮೊನ್ನೆ ಥರ ಏನಾದರೂ ಮಾಡಿಬಿಟ್ರೆ ಕಷ್ಟ. ಇತ್ತೀಚೆಗೆ ಇವನ ನಡವಳಿಕೆ ಸರಿಯೇ ಇಲ್ಲ. ಯಾರಿಗೂ ಹೆದರದವನು ನಿನಗೆ ಹೆದರೋ ಪರಿಸ್ಥಿತಿ ಬಂದುಬಿಟ್ಟಿದೆ. ಏನು ಹಣೆ ಬರೋನು ನಂದು ಅಂತ ಅಂದುಕೊಳ್ಳುತ್ತಾ ಕೆಲಸದಲ್ಲಿ ಮಗ್ನವಾಗಲು ಪ್ರಯತ್ನಿಸಿದನು. ಆದರೆ ಸನ್ನಿ ಅವನನ್ನೇ ನೋಡುತ್ತಿದ್ದನು. ಸನ್ನಿಯ ಆ ವರ್ತನೆ ಅವನಿಗೆ ಮುಜುಗರವನ್ನುಂಟು ಮಾಡಿತು. ಅಷ್ಟರಲ್ಲಿ ಕೆಲಸದ ನಿಮಿತ್ತ ಅಗಸ್ತ್ಯನ ಹತ್ತಿರ ಬಂದ ನಿಹಾರಿಕಾ, ಅಗಸ್ತ್ಯ, ನಮ್ಮ ಸೀನಿಯರ್ ನಿಮ್ಗೆ ಕರೀತಾ ಇದ್ದಾರೆ. ಡ್ಯಾಡ್ ಅದನ್ನು ವರ್ಕ್ ಕೊಟ್ಟಿದ್ದಾರಂತೆ, ನೀವು ಅವ್ರ ಹತ್ತಿರ ಹೋಗಿ ಕೇಳಿ. ಅಪ್ಪ, ಕೊನೆಗೊಬ್ಬ ಇವನಿಂದ ಬಚಾವಾಗಿಬಿಟ್ಟೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡವನು ಆಯಿತು ಅಂತ ಹೇಳಿ ನಿಹಾರಿಕಳ ಜೊತೆ ಹೊರಟನು. ಇದನ್ನು ನೋಡಿದ ಸನ್ನಿಗೆ ಪೆಟ್ಟದಷ್ಟು ಕೋಪ ಬರತೊಡಗಿತು. ಇವಳಿಗಿನ್ ಮಾಡೋಕ್ಕೆ ಕೆಲಸ ಇಲ್ವಾ? ಯಾವಾಗ ನೋಡಿದ್ರು ಅಗಸ್ತ್ಯನ ಹಿಂದೆನೇ ಸುತ್ತಾ ಇರ್ತಾಳೆ. ಅವನಿಗೆ ಕೆಲಸ ಮಾಡೋಕ್ಕೆ ಬಿಡಲ್ಲ ಅಂತಾಳೆ. ಅಗಸ್ತ್ಯನಿಗೆ ಎಷ್ಟು ಸಲ ಹೇಳಿದ್ದೀನಿ ಅವಳು ಹಿಂದೆ ಹೋಗ್ಬೇಡ ಅಂತ, ಆದರೆ ಅವನು ನನ್ನ ಮಾತು ಕೇಳೋದೇ ಇಲ್ಲ ಅಂತಾನೆ. ಅವಳು ಕರೀದ್ಲು ಅಂತ ಇವನು ಹೋಗೇ ಬಿಡೋದಾ? ಇವನು ಬುದ್ಧಿ ಬೇಡವಾ? ಹುಡುಗಿರೆಲ್ಲ ಸರಿ ಇಲ್ಲ ಅಂತ ಎಷ್ಟೇ ಹೇಳಿದ್ರು ಕೂಡ ಕಿವಿಗೆ ಹಾಕೊಳ್ಳೋದೇ ಇಲ್ಲ. ಹುಡುಗಿರಿಂದ ಇವನು ನಾನೇ ದೂರ ಇಡಬೇಕು, ಇಲ್ಲ ಅಂದ್ರೆ ಅವರೆಲ್ಲ ಇವನನ್ನು ಹಾಳು ಮಾಡಿಬಿಡ್ತಾರೆ ಅಂತ ಅಂದುಕೊಳ್ಳತೊಡಗಿದನು. ಸಾಯಂಕಾಲ ಆಫೀಸು ಮುಗಿಸಿ ಎಲ್ಲರೂ ಮನೆಗೆ ಹೊರಟಾಗ ಅರ್ಜುನ್ ಆತ್ಯಾಳನ್ನು ಮಾತನಾಡಿಸಲು ಪ್ರಯತ್ನಿಸಿದನು. ಆದರೆ ಅವಳು ಅವನಿಗೂ ತನಗೂ ಏನೂ ಸಂಬಂಧ ಇಲ್ಲದಂತೆ ವರ್ತಿಸತೊಡಗಿದಳು. ಬಸ್ಸಿನಲ್ಲಿ ಅರ್ಜುನ್ ಅವಳ ಹತ್ತಿರ ಬಂದು ಕೂರಲು ಪ್ರಯತ್ನಿಸಿದಾಗ ಅವನು ಕೂರದಂತೆ ಅವಳು ತನ್ನ ಹ್ಯಾಂಡ್ ಬ್ಯಾಗ್ ಅನ್ನು ಸೀಟಲ್ಲಿ ಇಟ್ಟು ಬಿಟ್ಟಳು. ಇದನ್ನು ನೋಡಿದ ಅಗಸ್ತ್ಯ, ಆದ್ಯ, ಅವನು ಕೂಡ ಕುಳಿತುಕೊಳ್ಳಿ, ಬ್ಯಾಗ್ ತೆಗೆ ಅಂತ ಹೇಳಿದಾಗ ಅಗಸ್ತ್ಯನ ಮಾತಿಗೆ ಇಲ್ಲ ಅನ್ನಲಾಗದೆ ಅವಳು ಬ್ಯಾಗ್ ಅನ್ನು ಕೈಯಲ್ಲಿ ಹಿಡಿದುಕೊಂಡಳು. ಆಗ ಅರ್ಜುನ್ ಅವಳ ಪಕ್ಕ ಕುಳಿತುಕೊಂಡನು. ಈ ಕುಳ್ಳಿಗೆ ಎಷ್ಟೊಂದು ಸೊಕ್ಕು ನೋಡು, ನನಗೇನೆ ಜಾಗ ಕೊಡಲ್ಲ ಅಂತಾಳೆ, ಮಾಡ್ತೀನಿ ಈಗ ಅವಳಿಗೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡವನು ಬಸ್ಸು ರಶ್ ಆಗುತ್ತಿದ್ದಂತೆ ಅವಳಿಗೆ ತೀರಾ ಅಂಟಿಕೊಂಡು ಕುಳಿತನು. ಅವಳು ಅವನ ಕಡೆ ನೋಡಿದಾಗಲೂ ಏನು ಗೊತ್ತಿಲ್ಲದವನಂತೆ ನಟಿಸಿದವನು ಮತ್ತೆ ಇನ್ನಷ್ಟು ಅವಳಿಗೆ ಹತ್ತಿರವಾಗಿ ಕುಳಿತುಕೊಂಡನು. ಅವನ ಸನಿಹದಿಂದ ಅವಳಿಗೆ ಉಸಿರಾಡಲು ಕೂಡ ಕಷ್ಟವಾಗತೊಡಗಿತು. ಅವಳನ್ನು ನೋಡಿದವನು, ನನಗೇನು ಜಾಗ ಕೊಡಲ್ಲಲ್ವ ನೀನು? ಈಗ ಏನು ಮಾಡ್ತೀಯ ಅಂತ ನಾನು ನೋಡ್ತೀನಿ, ನನ್ನಿಂದ ಅದು ಹೇಗೆ ತಪ್ಪಿಸಿಕೊಳ್ಳಿ ಅಂತ ನೋಡೋಣ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅವಳ ಕೋಪಗೊಂಡ ಮುಖವನ್ನು ನೋಡಿ ಖುಷಿ ಪಡತೊಡಗಿದನು. ಎಷ್ಟು ಸೊಕ್ಕು ನೋಡಿ ಇವನಿಗೆ, ಬೇಕಂತಲೇ ನನಗೆ ಅಂಟಿಕೊಂಡು ಕೂತಿದ್ದಾನೆ. ಬೇರೆ ಎಲ್ಲಾದರೂ ಈ ಥರ ಮಾಡಿದ್ರೆ ಇವನು ಜುಟ್ಟು ಇಟ್ಕೊಂಡು ಇವನಿಗೆ ಸರಿಯಾಗಿ ಹೊಡಿತಾ ಇದ್ದೆ. ಆದರೆ ಏನು ಮಾಡಲಿ, ನಾನು ಇವನು ಜುಟ್ಟು ಹಿಡಿದು ಹೊಡೆದ್ರೆ ಎಲ್ಲ ಸೇರಿ ಇವನಿಗೆ ಹೊಡೆಯೋಕ್ಕೆ ಶುರು ಮಾಡ್ಬೋದು. ಇವನು ಏನಾದರೂ ಮಾಡಿಕೊಂಡ್ರೆ ನಾನು ಇವನ ಮಾತಿಗೆ ಕರಗೋದೇ ಇಲ್ಲ. ಇವನಿಗೆ ಬೃಂದ ಮುಖ್ಯ ತಾನೆ, ಇವನು ಅವಳ ಜೊತೆಗೇನೆ ಹೋಗ್ಲಿ ಅಂತ ಅಂದುಕೊಳ್ಳುತ್ತಾ ಅವನನ್ನು ದುರುಗುಟ್ಟಿ ನೋಡತೊಡಗಿದಳು. ಅವಳ ಕೋಪ ಮಾಡಿಕೊಂಡ ಮುದ್ದಾದ ಮುಖವನ್ನು ನೋಡಿ ಅವನು ಮನಸ್ಸಿನೊಳಗನೆ ನಗತೊಡಗಿದನು. ಕತೆ ಮುಂದುವರೆಯಿತು. ಸನ್ನಿ ನಿಜವಾಗಲೂ ಬದಲಾಗಿದ್ದಾನೋ ಅಥವಾ ಅಗಸ್ತ್ಯನಿಗೆ ಆ ರೀತಿ ಅನ್ನಿಸುತ್ತಿದೆಯೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.